ಫ್ರೆಂಡ್ಸ್, ಹೆಲೋ, ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್ ಡಿವೋಷನಲ್ ಟಚ್. ನಾನು ಸ್ವಾತಿ. ಇವತ್ತು ನವರಾತ್ರಿಯ 2ನೇ ದಿನ. ಬಣ್ಣ ಕೇಸರಿ ಬಣ್ಣ. ಇವತ್ತು ಬಿದಗಿ ಮತ್ತು ದೇವಿಯ ಸ್ವರೂಪ ಬ್ರಹ್ಮಚಾರಿಣಿ. ಹಿಂದಿನ ವಿಡಿಯೋದಲ್ಲಿ ದೇವಿ ಶೈಲಪುತ್ರಿಯ ಸ್ವರೂಪವನ್ನು ತಾಳಿದ್ಲು. ಆ ವಿಡಿಯೋ ಯಾರಾದರೂ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ದೇವಿ ಬ್ರಹ್ಮಚಾರಿಣಿಯ ಸ್ವರೂಪವನ್ನು ಹೇಗೆ ತಾಳಿದ್ಲು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದರಿಂದ ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಸತಿಯ ಮರುಹುಟ್ಟಿನ ನಂತರ ಒಂದು ದಿನ ಶಿವನನ್ನು ಪಾರ್ವತಿ ಭೇಟಿಯಾಗ್ತಾಳೆ. ಹಿಮವಂತನ ಪುತ್ರಿ ಸತಿ ಶಿವನನ್ನು ಘೋರ ತಪಸ್ಸಿನಿಂದ ಹೊರಗೆ ತರಲು ಪಾರ್ವತಿಯಾಗಿ ಮರುಹುಟ್ಟುತ್ತಾಳೆ. ಒಂದು ದಿನ ನಾರದ ಮಹರ್ಷಿಗಳು ಹಿಮಾಲಯದ ಕಡೆ ಹೋಗುತ್ತಾ ಪಾರ್ವತಿಯನ್ನು ಕಂಡು ಗೌರವದಿಂದ ನಮಸ್ಕರಿಸುತ್ತಾನೆ ಮತ್ತು ಹೇಳ್ತಾನೆ, ಹಿಂದಿನ ಜನ್ಮದಲ್ಲಿ ಶಿವನಿಗೆ ಸತಿಯಾಗಿ ಪತ್ನಿಯಾಗಿರುವ ನೀನು ಈ ಜನ್ಮದಲ್ಲಿ ಪಾರ್ವತಿಯಾಗಿ ಮದುವೆಯಾಗಲು ಮರುಹುಟ್ಟು ಪಡೆದಿದ್ದೀಯಾ ಅಂತ ಹೇಳಿ ಪಾರ್ವತಿಗೆ ಹೇಳ್ತಾನೆ. ಹಿಮಾಲಯ ಪರ್ವತಗಳಲ್ಲಿ ಘೋರ ತಪಸ್ಸಿಗೆ ಕುಳಿತ ಶಿವನನ್ನು ಕಂಡು ಪಾರ್ವತಿ ಈ ಜನ್ಮದಲ್ಲೂ ಮನಸ್ಸು ಮಾಡಿ ಮದುವೆ ಆದರೆ ನಾನು ಶಿವನನ್ನೇ ಮದುವೆ ಆಗೋದು ಅಂತ ಹೇಳಿ ತಂದೆ ತಾಯಿಗಳ ಹತ್ತಿರ ಹಠ ಮಾಡ್ತಾಳೆ ಮತ್ತು ಹಠ ಹಿಡಿದು ಕಾಡಿಗೆ ಹೋಗಿ ಘೋರ ತಪಸ್ಸನ್ನು ಮಾಡಲು ಆರಂಭಿಸುತ್ತಾಳೆ. ಆ ತಪಸ್ಸಿನ ಸಮಯದಲ್ಲಿ ಎಷ್ಟೇ ಬಿಸಿಲು ಮಳೆ ಧಾರಾಕಾರವಾಗಿ ಸುರಿದರೂ ಅವಳು ಅದು ಯಾವುದನ್ನು ಲೆಕ್ಕಿಸದೆ ಹಾಗೆ ದೀರ್ಘಕಾಲದವರೆಗೆ ತಪಸ್ಸನ್ನು ಮುಂದುವರಿಸುತ್ತಾಳೆ. ಮೊದಲು ಪಾರ್ವತಿ ಕೆಲವು ವರ್ಷಗಳವರೆಗೆ ಕೇವಲ ಹಣ್ಣುಗಳನ್ನು ಮಾತ್ರ ಸ್ವೀಕರಿಸುತ್ತಿರುತ್ತಾಳೆ. ಮತ್ತೆ ಬರುತ್ತಾ ಸೊಪ್ಪಿನ ತರಕಾರಿಗಳು ಅಂದರೆ ಎಲೆ ರೂಪದಲ್ಲಿರುವ ಸೊಪ್ಪನ್ನು ತಿನ್ನೋಕೆ ಶುರು ಮಾಡ್ತಾಳೆ. ಆಮೇಲೆ ಆ ಮರಗಳಿಂದ ಕೆಳಗಡೆ ಬಿದ್ದಿರುವಂತಹ ಒಣಗಿದ ಎಲೆಗಳನ್ನು ತಿನ್ನುತ್ತಾಳೆ. ಮತ್ತೆ ಕೆಲವು ದಿನಗಳ ನಂತರ ಆಹಾರ ನೀರು ಏನೂ ಸೇವಿಸದೆ ಹಾಗೆ ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಸಂಸ್ಕೃತದಲ್ಲಿ ಎಲೆಗಳನ್ನು ಪರ್ಣ ಅಂತ ಕರೀತಾರೆ. ಪಾರ್ವತಿ ಯಾವಾಗ ಒಣಗಿದ ಎಲೆಗಳನ್ನು ತಿನ್ನೋದನ್ನು ಬಿಡ್ತಾಳೆ ಅವಾಗಿನಿಂದ ಅವಳು ಅಪರ್ಣ ಆಗ್ತಾಳೆ. ತಪಸ್ಸನ್ನು ಮಾಡ್ತಾ ಮಾಡ್ತಾ ಅವಳು ಪ್ರಪಂಚದ ಮೇಲೆ ಅರಿವೇ ಇರಲಾರ್ದೆ ತನ್ನಷ್ಟಕ್ಕೆ ತಾನೇ ಬ್ರಹ್ಮಚರ್ಯವನ್ನು ಸ್ವೀಕಾರ ಮಾಡ್ತಾಳೆ. ಆವಾಗ ಅವಳು ಬ್ರಹ್ಮಚಾರಿಣಿಯಾಗಿ ಮಾರ್ಪಾಡ್ತಾಳೆ. ಇದನ್ನು ಕಂಡ ಎಲ್ಲ ದೇವಾನುದೇವತೆಗಳು ಏನು ಮಾಡಬೇಕು ಅಂತ ಚಿಂತೆಯಲ್ಲಿ ತೊಡಗುತ್ತಾರೆ. ಪ್ರತಿಯೊಬ್ಬ ದೇವಾನುದೇವತೆಗಳು ಅವಳ ಬ್ರಹ್ಮಚರ್ಯದ ಬಗ್ಗೆನೇ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಒಂದು ದಿನ ಬ್ರಹ್ಮದೇವನು ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾಗಿ, ಹೇ ಬ್ರಹ್ಮಚಾರಿಣಿ, ಎಲ್ಲ ದೇವಾನುದೇವತೆಗಳು ನಿನ್ನ ಕಟ್ಟುನಿಟ್ಟಾದ ಶಕ್ತಿಯ ಬಗ್ಗೆ ತಿಳಿದಿದ್ದಾರೆ. ಹಾಗಾಗಿ ನಾನು ನಿನ್ನ ತಪಸ್ಸನ್ನು ಮೆಚ್ಚಿದ್ದೇನೆ. ಶೀಘ್ರದಲ್ಲೇ ನೀನು ಶಿವನನ್ನ ಮದುವೆಯಾಗುತ್ತೀಯಾ? ಈಗ ಈ ತಪಸ್ಸನ್ನು ನಿಲ್ಲಿಸು ಅಂತೇಳಿ ಬ್ರಹ್ಮದೇವನು ಪಾರ್ವತಿಗೆ ಹೇಳುತ್ತಾನೆ. ಇದನ್ನು ತಿಳಿದ ಶಿವ, ಪಾರ್ವತಿ ನನಗಾಗಿ ಇಷ್ಟೊಂದು ತಪಸ್ಸನ್ನು ಮಾಡ್ತಿದ್ದಾಳ, ನಾನಂದರೆ ಅವಳಿಗೆ ಅಷ್ಟಿಷ್ಟನಾ ಅಂತ ಹೇಳಿ ಗಾಬರಿಯಾಗಿ ಒಂದು ದಿನ ಪಾರ್ವತಿಯನ್ನು ಅಂದರೆ ಬ್ರಹ್ಮಚಾರಿಣಿಯನ್ನು ಪರೀಕ್ಷೆ ಮಾಡಲು ಒಬ್ಬ ಸಾಮಾನ್ಯ ಋಷಿಯ ರೂಪದಲ್ಲಿ ಪಾರ್ವತಿಯ ಕಡೆ ಹೋಗ್ತಾನೆ. ಆ ಋಷಿಯನ್ನು ಕಂಡು ಬ್ರಹ್ಮಚಾರಿಣಿ ತಲೆಬಾಗಿ ನಮ್ರತೆಯಿಂದ ನಮಸ್ಕಾರವನ್ನು ಮಾಡ್ತಾಳೆ. ಆಗ ಶಿವನು ಹೇಳಿದ, ಏ ಘೋರ ತಪಸ್ವಿ, ನೀನು ಯಾಕೆ ಆ ಶಿವನ ಬಗ್ಗೆ ಇಷ್ಟೊಂದು ತಪಸ್ಸನ್ನು ಮಾಡ್ತಾ ಇದ್ದೀಯಾ? ಯಾಕೆ ನಿನ್ನ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತೀಯಾ? ಅವನಿಗೆ ಮನೆ ಇಲ್ಲ, ಕುಟುಂಬ ಇಲ್ಲ, ಅವನು ಸ್ಮಶಾನದಲ್ಲಿ ತನ್ನ ಜೀವನವನ್ನು ನಡೆಸುತ್ತಾನೆ. ಆ ಶಿವನಿಗಾಗಿ ಏಕೆ ನಿನ್ನ ಸಮಯವನ್ನು ವ್ಯರ್ಥ ಮಾಡ್ಕೊತೀಯಾ ಅಂತೇಳಿ ಆ ಋಷಿ ಮುಂದುವರಿಸುತ್ತಿರಬೇಕಾದ್ರೆ ಪಾರ್ವತಿ ಗೌರವದಿಂದ, ಸಾಕು ನಿಲ್ಲಿಸಿ, ಶಿವನ ಬಗ್ಗೆ ಹಾಗೆಲ್ಲ ನೀವು ಮಾತನಾಡಬೇಡಿ ಅಂತ ಆ ಋಷಿಗೆ ಹೇಳ್ತಾಳೆ. ಶಿವ ತನ್ನ ನಿಜ ಸ್ವರೂಪವನ್ನು ಬಿಚ್ಚಿಟ್ಟು ಪಾರ್ವತಿಯನ್ನು ಮದುವೆಯಾಗಲು ನಿರ್ಧಾರ ಮಾಡ್ತಾನೆ. ಪಾರ್ವತಿ ತನ್ನ ತಪಸ್ಸಿನಲ್ಲಿ ಜಯ ಗಳಿಸುತ್ತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬ್ರಹ್ಮಚಾರಿಣಿ ಸ್ವರೂಪವನ್ನು ದೇವಿ ಯಾವ ರೀತಿ ತಾಳಿದ್ರು ಅಂತ. ನವರಾತ್ರಿಯ 3ನೇ ದಿನ ದೇವಿಯ ಸ್ವರೂಪ ಚಂದ್ರಘಂಟ. ನವರಾತ್ರಿಯ 3ನೇ ದಿನ ದೇವಿಯ ಸ್ವರೂಪ ಚಂದ್ರಘಂಟ. ಇದರ ಬಗ್ಗೆ ನಾಳಿನ ವಿಡಿಯೋದಲ್ಲಿ ತಿಳಿಯೋಣ.
ಕೀಪ್ ವಾಚಿಂಗ್. ಥ್ಯಾಂಕ್ ಯು.